ಅಬ್ಕಾರಿ ಇಲಾಖೆ ಅಂದ್ರೆ ಎಷ್ಟು ದೊಡ್ಡ ಇಲಾಖೆ, ಅದು ನಿಧಾನ ಕಿಕ್ ಬರೋದು. ನೀವು ದಿಢೀರ್ ಅಂತೇಳಿ ಶಿಕ್ಷಣ ಕನ್ವರ್ಟ್ ಮಾಡ್ಬಿಟ್ರೆ ಹೆಂಗ್ ಗೊತ್ತಾಗುತ್ತೆ? ಏನೋ ಅದಕ್ಕೆ ಸ್ಟಾರ್ಟೇ ಆಗಿಲ್ಲ, ಕಿಕ್ ಹೆಂಗ್ ಬರುತ್ತೆ? ಕಿಕ್ ಅಂದ್ರೆ ಅದಕ್ಕೆ ಗೊತ್ತಾಗುತ್ತೆ, ನಿಮಿಷ ಹೇಳ್ಬೇಕಲ್ಲ ನೀವು. ಅದು ಏನು ಇಲ್ಲದೆ ನಿಧಾನ 16 ಕನ್ವರ್ಟ್ ಮಾಡ್ಬಿಟ್ರೆ ಹೆಂಗಾಗುತ್ತೆ? ಪ್ರಿಲಿಮಿನರಿ ಸಬ್ಮಿಷನ್ ಮಾಡಕ್ ಕೊಡಿ. ಮತ್ತೆ ಅಬ್ಕಾರಿ ಇಲಾಖೆಯಲ್ಲಿ ಆಗಿರೋದು 1 ರೂಪಾಯಿ 2 ರೂಪಾಯಿ ಭ್ರಷ್ಟಾಚಾರ ಅಲ್ಲ, ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರ ನಡೆದಿದೆ. ಇಡೀ ಸರ್ಕಾರ ಭ್ರಷ್ಟ ಸರ್ಕಾರ ಅನ್ನುವಂಥದ್ದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ. ಇದು ನಾನು ಪ್ರಿಲಿಮಿನರಿ ಸಬ್ಮಿಷನ್ ಮಾಡಕ್ ಕೊಡಲ್ಲ. ಕರೆಕ್ಟ್ ಕೇಳಿ, ನೀವು ಬೆಳಿಗ್ಗೆ ಅದು ಪ್ರಸ್ತಾವ ಮಾಡ್ಲಿಕ್ಕೆ ಅವಕಾಶ ಕೊಡ್ಬೇಕಂತ ಕೇಳಿದ್ದೀರಿ. ಆವಾಗ ನಾನು ತಾವು ಅದನ್ನು ನಾನು ಹೇಳಿದೆ ಅಂತ ಹೇಳಿದರೆ ಅವರು ಪ್ರಿಲಿಮಿನರಿ ಸಬ್ಮಿಷನ್ ಎಲ್ಲ ಮಾಡಿದ್ರು. ಯಾರಲ್ಲಿ ಮಾಡಿದಂತೆ ಎಲ್ಲ ವಿಚಾರ ಟಿವಿಯಲ್ಲಿ ಬಂದಿದೆ, ಅಲ್ಲಿ ಬಂದಿದೆ, ಇವರ ಹೆಸರು ಇನ್ವಾಲ್ವ್ಮೆಂಟ್ ಆಗಿದೆ ಎಲ್ಲ ಅವರು ಹೇಳಿದ್ದಾರೆ. ಬರಕ್ ಮಾತಾಡ್ಲೇ ಇಲ್ಲ. ನಾವು ನಿಮ್ಮನ್ನ ಕನ್ವಿನ್ಸ್ ಮಾಡ್ತಾ ಇರೋದು, ಟಿವಿ ಕನ್ವಿನ್ಸ್ ಮಾಡ್ತಾ ಇರೋದಲ್ಲ. ನಿಲುವಳಿ ಸೂಚನೆ ಆಗಿದೆ ಯಾಕೆ ಬರುತ್ತೆ ಅನ್ನೋದನ್ನ ನಿಮಗೆ ಕನ್ವಿನ್ಸ್ ಮಾಡಬೇಕಾಗಿದೆ. ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ನಿಮ್ಮ ಕನ್ವಿನ್ಸ್ ಎಷ್ಟು ಶಾರ್ಪ್ ಇತ್ತು ಅಂತ ಹೇಳಿದ್ರೆ 5 ನಿಮಿಷ ನನಗೆ ಗೊತ್ತಾಯ್ತು. ಅದಕ್ಕೆ ನಾನು ಹೇಳಿದೆ, ನಿಮಗೆ ಒಂದು ನಿರ್ಣಯದಲ್ಲಿ ಅದನ್ನ ಚರ್ಚೆ ಮಾಡ್ಬೋದು, ಅಥವಾ ನಿಮಗೆ ಚರ್ಚೆ ಮಾಡಬೇಕಾ ಅಂತ ಇದ್ದಿದ್ರೆ ಅದಾದ ನಂತರ 16 ಕನ್ವರ್ಟ್ ಮಾಡಿ ನಾನು ಕೊಡ್ತೇನೆ ಸೋಮವಾರದ ನಂತರ ಅಂತ ಹೇಳಿ. ಅಧ್ಯಕ್ಷರೇ, ನೀವು ಬೇಕಾದ್ರೆ ತೆಗೆಸ್ ನೋಡಿ. ನಾನು ಇಲ್ಲ ಇವತ್ತೇ ಕೊಡಬೇಕು ಅಂದ್ರೆ ಇವತ್ತೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವತ್ತು ಅವರ ಮಾತಾಡಿದ ನಂತರ ಇಲ್ಲ 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 ಅಧ್ಯಕ್ಷರೇ, ಈಗ ಆಗಲ್ಲ. ಈಗ ನೋಡಿ, ಮಂತ್ರಿ ಹೇಳಿದ್ದಾರೆ, ಯಾರು ನಮ್ಮ ಖರ್ಗೆ ಅವರು, ಪ್ರಕರಣದಲ್ಲಿ ಅಧಿಕಾರಿ ಸಿಕ್ಕಿ ಹಾಕಿಕೊಂಡಿದ್ದಾರೆ, ತನಿಖೆ ನಡೆಯುತ್ತಿದೆ, ಆರೋಪ ಸಾಬೀತಾದರೆ ಮಂತ್ರಿ ಸ್ಥಾನದಲ್ಲಿ ತಿಮ್ಮಾಪುರ ಇರುವುದಿಲ್ಲ, ವಿಧಾನಸಭೆ ಅಧಿವೇಶನ ಬರ್ತಿದೆ, ಅಲ್ಲಿ ಬಿಜೆಪಿಯವರು ದಾಖಲೆ ನೀಡಿ ಚರ್ಚೆ ಮಾಡಲಿ ಅಂತ ಅವರೇ ಹೇಳೋರು ಓಪನ್ ಆಗಿ. ಚರ್ಚೆ ಮಾಡಲಿ ಅಂತ ಕೊಡಿ ಚರ್ಚೆಗೆ. ಸರ್ಕಾರನೇ ರೆಡಿ ಮಾಡಬಿಡಿ. ನಿಲುವಳಿ ಸೂಚನೆ ತಂದಿರೋದು ನಾವು, ನಿಲುವಳಿ ಸೂಚನೆ ತಂದಿರೋದು ನಾವು. ಈ ಸರ್ಕಾರ ಅಂದ್ರೆ ಈಗ ಕೇರಳ ತಮಿಳುನಾಡು ಚುನಾವಣೆ ನಡೀತಿರ್ಬೇಕಾದ್ರೆ ಇಲ್ಲಿ ಹಗರಣಗಳನ್ನು ಮಾಡಿ ದುಡ್ಡು ಮಾಡೋ ಸರ್ಕಾರ ಇದು. ಅಧ್ಯಕ್ಷರೇ, ದಿಸ್ ಇಸ್ ನಾಟ್ ದ ವೇ. ನೀವು ಕೇರಳ ಚುನಾವಣೆ ಈಗ ಬಗ್ಗೆ ಮಾತಾಡೋ ನಂತರ ನಿಮ್ಮ ಅವಕಾಶ ಕೊಡ್ತೇನೆ.